ಎಲ್ಲರಿಗೂ ನಮಸ್ಕಾರ. ಶಿಫ್ಟಿಂಗ್ ಆರ್ಬಿಟ್ಸ್ ಫೌಂಡೇಶನ್ ತಂಡಕ್ಕಾಗಿ ಇರುವ ಈ ಪ್ರಮುಖ ಮಾರ್ಗದರ್ಶನೆಗೆ ಸ್ವಾಗತ. ಇವತ್ತು ನಾವು 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಯಶಸ್ಸಿಗಾಗಿ ರೂಪಿಸಿರೋ ನಮ್ಮ ಪ್ಲೇಬುಕ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ಈ 3 ವರ್ಷಗಳಲ್ಲಿ ಒಬ್ಬ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಅಡಿಪಾಯ ಹಾಕೋದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಕೊಡೋ ಒಂದು ಸ್ಟ್ಯಾಂಡರ್ಡ್ ಪ್ರೋಸೆಸ್ ಅನ್ನ ನಾವೀಗ ಹಂತ ಹಂತವಾಗಿ ನೋಡೋಣ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕಾದ ಸ್ಟ್ರಕ್ಚರ್ಡ್ ಸಪೋರ್ಟ್ ಹೇಗೆ ಸಿಗುತ್ತೆ ಅನ್ನೋದನ್ನ ಇದು ಖಚಿತಪಡಿಸುತ್ತೆ. ಸರಿ, ಇವತ್ತು ನಾವು 5 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ. ಮೊದಲನೇದಾಗಿ ಅಸ್ಥಿವಾರಂ ಸವಾಲು ಏನು ಅಂತ ನೋಡೋಣ. ಆಮೇಲೆ ನಮ್ಮ ಆಪರೇಷನಲ್ ಪ್ಲೇಬುಕ್, ವಿದ್ಯಾರ್ಥಿಯ ಪ್ರಯಾಣ, ನಮ್ಮ ದೈನಂದಿನ ಮತ್ತು ಸಾಪ್ತಾಹಿಕ ದಿನಚರಿಗಳು, ಮತ್ತು ಕೊನೆಯಲ್ಲಿ ಇದರಿಂದ ಆಗುವ ಪರಿಣಾಮ ಮತ್ತು ನಾವು ಕಲಿಯಬೇಕಾದ ಮುಖ್ಯ ಅಂಶಗಳೇನು ಅಂತ ಚರ್ಚಿಸೋಣ. ಓಕೆ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಅಸ್ಥಿವಾರಂ ಸವಾಲು ಅಂದ್ರೆ ಏನು? ಅಂದ್ರೆ ನಾವು ಮಾಡುವ ಈ ಕೆಲಸದ ಹಿಂದಿರೋ ಏಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅಸ್ಥಿವಾರಂ ಅಂದ್ರೆ 8ರಿಂದ 10ನೇ ತರಗತಿವರೆಗಿನ ಸಮಯ. ಇದೊಂದು ತುಂಬಾನೇ ಪ್ರಮುಖವಾದ ಅವಧಿ. ಯಾಕಂದ್ರೆ ಇಲ್ಲೇ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಬೇಕಾದ ಹ್ಯಾಬಿಟ್ಸ್, ಜ್ಞಾನ ಮತ್ತು ಸೋಷಿಯಲ್ ಎಮೋಷನಲ್ ಸ್ಕಿಲ್ಸ್ಗಳ ಅಡಿಪಾಯ ಹಾಕೊಳ್ಳೋದು. ಈ 3 ವರ್ಷಗಳು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ನಿಜಕ್ಕೂ ಒಂದು ಮೇಕ್ ಆರ್ ಬ್ರೇಕ್ ಸಮಯ ಅಲ್ವಾ? ಅದಕ್ಕಾಗಿಯೇ ನಮ್ಮ ಈ ಇಂಟರ್ವೆನ್ಷನ್ ಅವರಿಗೆ ಒಂದು ಸರಿಯಾದ ಪೋಷಣೆಯ ವಾತಾವರಣ ಕೊಡೋಕಂತಾನೇ ಡಿಸೈನ್ ಮಾಡಿರೋದು. ಸರಿ, ಈ ಹಂತ ಯಾಕೆ ಇಷ್ಟು ಮುಖ್ಯ ಅಂತ ಈಗ ನಮಗ್ ಗೊತ್ತಾಯ್ತು. ಹಾಗಿದ್ರೆ ನಮ್ಮ ಆಪರೇಷನಲ್ ಪ್ಲೇಬುಕ್ ಬಗ್ಗೆ ನೋಡೋಣ. ಅಂದ್ರೆ ನಮ್ಮ ಸ್ಟ್ರಾಟಜಿಯ ಯಾರು ಮತ್ತು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ SOP ನಮ್ಮೆಲ್ಲರಿಗೂ ಇರುವ ಒಂದು ಕಾಮನ್ ಗೈಡ್. ಇದನ್ನ ಸರಿಯಾಗಿ ಬಳಸೋಕೆ ಮೊದಲು ಇದರಲ್ಲಿರೋ ಮುಖ್ಯ ಪಾತ್ರಧಾರಿಗಳು ಯಾರು ಅಂತ ನೋಡಬೇಕು. ಇಲ್ಲಿರೋ ಟೇಬಲ್ ಗಮನಿಸಿ. ಅಸ್ಥಿವಾರಂ ಹಂತದಲ್ಲಿ ಕೆಲಸ ಮಾಡೋ ಪ್ರಮುಖ ಪಾತ್ರಗಳಿವು. LCC ಅಂದ್ರೆ ಲರ್ನಿಂಗ್ ಸೆಂಟರ್ ಕೋಆರ್ಡಿನೇಟರ್, LCM ಅಂದ್ರೆ ಲರ್ನಿಂಗ್ ಸೆಂಟರ್ ಮ್ಯಾನೇಜರ್. ಹೀಗೆ ಪ್ರಾದೇಶಿಕ ವ್ಯವಸ್ಥಾಪಕರವರೆಗೆ ಪ್ರತಿಯೊಬ್ಬರ ಪಾತ್ರವೂ ತುಂಬಾನೇ ಮುಖ್ಯ. ಇವರೆಲ್ಲರೂ ಸೇರಿತಾನೆ ಈ ಇಡೀ ಪ್ರಕ್ರಿಯೆಯನ್ನ ಪ್ರತಿದಿನ ಯಶಸ್ವಿಯಾಗಿ ನಡೆಸೋದು. ಈಗ ನಾವು ವಿದ್ಯಾರ್ಥಿಯ ಪ್ರಯಾಣದ ಬಗ್ಗೆ ಮಾತಾಡೋಣ. ಈ 3 ವರ್ಷಗಳ ಹಾದಿಯ ಒಂದು ಹೈ ಲೆವೆಲ್ ರೋಡ್ ಮ್ಯಾಪ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಈ ಟೈಮ್ ಲೈನ್ ಇಡೀ 3 ವರ್ಷಗಳ ಚಿತ್ರಣ ಕೊಡುತ್ತೆ. 8ನೇ ತರಗತಿ ಶುರುವಾದಾಗ ಓರಿಯೆಂಟೇಷನ್, ಎನ್ರೋಲ್ಮೆಂಟಿಂದ ಶುರುವಾಗಿ ಪ್ರತಿದಿನ ಸೆಷನ್ಸ್, ಪ್ರತಿ ವಾರ ಪ್ಲಾನಿಂಗ್, ರೆಗ್ಯುಲರ್ ಅಸೆಸ್ಮೆಂಟ್ಸ್ ನಡೀತಾನೇ ಇರುತ್ತೆ. ಪ್ರತಿ ಕ್ವಾರ್ಟರ್ಗೆ RM ಜೊತೆ ಟೆಸ್ಟ್ ಮತ್ತು ಪ್ರೋಗ್ರೆಸ್ ರಿವ್ಯೂ ಇರುತ್ತೆ. 10ನೇ ತರಗತಿ ಕೊನೆಯಲ್ಲಿ ಕೆರಿಯರ್ ವರ್ಕ್ಶಾಪ್ಸ್, ಗ್ರಾಜ್ಯುಯೇಷನ್, ಆಮೇಲೆ ಸೇತು ಫೇಸ್ಗೆ LCC 1ನಿಂದ LCC 2ಗೆ ಹ್ಯಾಂಡ್ ಓವರ್ ಆಗತ್ತೆ. ಪ್ರತಿಯೊಂದು ಹಂತವೂ ತುಂಬಾನೇ ವ್ಯವಸ್ಥಿತವಾಗಿ ನಡೆಯುತ್ತೆ ಅಲ್ವಾ? ಸರಿ, ಆ ಹೈ ಲೆವೆಲ್ ಜರ್ನಿಯಿಂದ ಈಗ ನಾವು ಸ್ವಲ್ಪ ಝೂಮ್ ಇನ್ ಮಾಡಿ ನಮ್ಮ ಪ್ರತಿದಿನದ ಯಶಸ್ಸಿಗೆ ಕಾರಣವಾಗುವ ಪ್ರಮುಖ ಸಾಪ್ತಾಹಿಕ ಮತ್ತು ದೈನಂದಿನ ದಿನಚರ್ಯಗಳ ಬಗ್ಗೆ ನೋಡೋಣ. ಇವುಗಳನ್ನ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸೋ ಹಾಗೆ ಇಲ್ಲ. ಪ್ರತಿ ವಾರ ಸೋಮವಾರದಿಂದ ಶುರುವಾಗುತ್ತೆ ಅಲ್ವಾ? ಸೋಮವಾರ ಬೆಳಿಗ್ಗೆ ನಮ್ಮ ಫೋಕಸ್ ಪ್ಲಾನ್ ಮತ್ತು ಪ್ರಿಪೇರ್ ಮಾಡೋದು, ವಾರದ ಪ್ಲಾನ್ ರಿವ್ಯೂ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಚೆಕ್ಲಿಸ್ಟ್ ತುಂಬೋದು, ಟೈಮ್ ಟೇಬಲ್ ಪಬ್ಲಿಷ್ ಮಾಡೋದು. ಇದೆಲ್ಲ ಸೋಮವಾರ ಆಗತ್ತೆ. ಇದರಿಂದ ಮಂಗಳವಾರದಿಂದ ಶುಕ್ರವಾರದವರೆಗೆ ನಮ್ಮ ಗಮನ ಪೂರ್ತಿಯಾಗಿ ಎಕ್ಸಿಕ್ಯೂಟ್ ಮತ್ತು ಎಂಗೇಜ್ ಮಾಡೋದ್ರ ಮೇಲೆ ಇರುತ್ತೆ. ಅಂದ್ರೆ ಡೈಲಿ ಸೆಷನ್ಸ್, ಸ್ಟೂಡೆಂಟ್ಸ್ ಮಾನಿಟರಿಂಗ್, ಡೇಟಾ ಎಂಟ್ರಿ, ಹೀಗೆ. ಇನ್ನು ಪ್ರತಿದಿನದ ಸೆಷನ್ ಕೂಡ ಒಂದು ಸ್ಪೆಸಿಫಿಕ್ ವಾದ ಚಕ್ರದಲ್ಲಿ ನಡೆಯುತ್ತೆ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಮತ್ತು ಸ್ನ್ಯಾಕ್ಸ್. ಆಮೇಲೆ ಓಪನಿಂಗ್ ಹಡಲ್, ಅಲ್ಲಿ ದಿನದ ಉದ್ದೇಶಗಳ ಬಗ್ಗೆ ಮಾತಾಡ್ತೀವಿ. ನಂತರ ಅಕಾಡೆಮಿಕ್ ಸೆಷನ್ ನಡೆಯುತ್ತೆ. ಆಮೇಲೆ ಕ್ಲೋಸಿಂಗ್ ಹಡಲ್ನಲ್ಲಿ ದಿನದ ಕಲಿಕೆಯ ಬಗ್ಗೆ ಚರ್ಚೆ. ಕೊನೆಯದಾಗಿ ಸೆಂಟರ್ ಕ್ಲೀನಿಂಗ್. ಈ 5 ಹಂತಗಳು ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಮತ್ತು ಜವಾಬ್ದಾರಿಯನ್ನ ಮೂಡಿಸುತ್ತೆ. ಈಗ ಒಂದು ಸಂಖ್ಯೆಯತ್ತ ಗಮನ ಹರಿಸೋಣ. 14. ಈ ನಂಬರ್ ಯಾಕಿಷ್ಟು ಮುಖ್ಯ ಗೊತ್ತಾ? ಇದು ನಮ್ಮ ಅತ್ಯಂತ ಪ್ರಮುಖವಾದ ಪ್ರೋಆಕ್ಟಿವ್ ಇಂಟರ್ವೆನ್ಷನ್ಗಳಲ್ಲಿ ಒಂದಾಗಿದೆ. ಹೌದು, ಈ 14 ಅಂದ್ರೆ ಪ್ರತಿ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಜೊತೆ ವೆಲ್ನೆಸ್ ಚೆಕ್ ನಡೆಸೋಕೆ ಇರೋ ದಿನಗಳ ಗ್ಯಾಪ್. ಅಂದ್ರೆ ಪ್ರತಿ 2 ವಾರಕ್ಕೊಮ್ಮೆ LCM ಅಥವಾ RM ಈ ಚೆಕ್ ಮಾಡಲೇಬೇಕು. ಇದರಿಂದ ಮಕ್ಕಳ ಶೈಕ್ಷಣಿಕ, ಭಾವನಾತ್ಮಕ ಅಥವಾ ಕೌಟುಂಬಿಕ ಸಮಸ್ಯೆಗಳು ದೊಡ್ಡದಾಗೋ ಮೊದಲೇ ನಮಗೆ ಗೊತ್ತಾಗುತ್ತೆ. ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಪ್ರೊಟೆಕ್ಟೆಡ್ ಅಡ್ಮಿನ್ ಟೈಮ್. ಪ್ರತಿದಿನ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೆ ಈ ಸಮಯವನ್ನ LCC 1 ಮತ್ತು LCMಗೆ ಡೇಟಾ ಎಂಟ್ರಿ ಮತ್ತೆ ಸ್ಟೂಡೆಂಟ್ ರಿವ್ಯೂಸ್ ಮಾಡೋಕೆ ಅಂತಾನೆ ಮೀಸಲಿಡಲಾಗಿದೆ. ಇದರಿಂದ ಎಲ್ಲಾ ರೆಕಾರ್ಡ್ಸ್ ಅಪ್ ಟು ಡೇಟ್ ಆಗಿರುತ್ತೆ. ಸರಿ, ಇಷ್ಟೆಲ್ಲ ನೋಡಿದ್ವಿ. ಹಾಗಿದ್ರೆ
ಕೊನೆಯದಾಗಿ ಈ ಇಡೀ ರಚನೆ ಯಾಕೆ ಮುಖ್ಯ ಅನ್ನೋದನ್ನ ನೋಡೋಣ. ಅಂದ್ರೆ ಇದರ ಪರಿಣಾಮ ಏನು ಮತ್ತು ನಾವು ನೆನಪಿಡಬೇಕಾದ ಮುಖ್ಯ ಅಂಶಗಳೇನು? ನೋಡಿ, ಇವು ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿಗಳು. ನೆನ್ಪಿಡಿ, ಸ್ಟ್ರಕ್ಚರ್ ಯಶಸ್ಸನ್ನ ತಂದ್ಕೊಡುತ್ತೆ. ಅದಕ್ಕೆ ಡೈಲಿ ಸೆಷನ್ ಸೈಕಲ್ ಫಾಲೋ ಮಾಡಬೇಕು. ಡೇಟಾ ಎಂಟ್ರಿ ಆಪ್ಷನಲ್ ಅಲ್ಲ, ಅದನ್ನ ಟೈಮ್ಗೆ ಸರಿಯಾಗಿ ಮಾಡಲೇಬೇಕು. ವೆಲ್ನೆಸ್ ಚೆಕ್ ಪ್ರತಿ 14 ದಿನಗಳಿಗೊಮ್ಮೆ ಆಗಲೇಬೇಕು. ಸೋಮವಾರಗಳನ್ನ ಪ್ಲಾನಿಂಗ್ಗೆ ಬಳಸಿ. ಮತ್ತು ಕೊನೆಯದಾಗಿ ಸ್ಥಿರತೆ ತುಂಬಾನೇ ಮುಖ್ಯ. ಓರಿಯೆಂಟೇಷನ್ನಿಂದ ಹ್ಯಾಂಡ್ ಓವರ್ವರೆಗೆ ಇದೇ ಪ್ರೋಸೆಸ್ ನಮಗೆ ದಾರಿ ತೋರಿಸುತ್ತೆ. ಕೊನೆಯದಾಗಿ, ನಾವು ಮಾಡುವ ಪ್ರತಿಯೊಂದು ಕೆಲಸದ ಗುರಿ ಒಂದೇ. ಅದು ನಮ್ಮ ವಿದ್ಯಾರ್ಥಿಗಳನ್ನ ಸೇತು ಅಂದ್ರೆ PU ಹಂತಕ್ಕೆ ತುಂಬನೇ ಆತ್ಮವಿಶ್ವಾಸದಿಂದ ಕಳುಹಿಸಿಕೊಡೋದು. ನಮ್ಮ ದೈನಂದಿನ ಪ್ರಕ್ರಿಯೆಗಳೆಲ್ಲವೂ ವಿದ್ಯಾರ್ಥಿಯ ಭವಿಷ್ಯದ ಯಶಸ್ಸಿಗೆ ಹಾಕುವ ಅಡಿಪಾಯ.